ಪಾಟೀಲ್ಗೆ ದಲಿತ ಮಹಿಳೆಯರಿಗೆ ಅವಾಂತರಾಗಿ ಮಾತನಾಡಿದ ಭ್ರಷ್ಟ ಬಸನಗೌಡಗೆ ಮಹಿಳೆಯರ ಬಗ್ಗೆ ಮಾತನಾಡಿದ ಭ್ರಷ್ಟ ಬಸನಗೌಡಗೆ ಎಲ್ಲಿವರೆಗೆ ಹೋರಾಟ ಸಂವಿಧಾನ ವಿರೋಧಿ ಶಾಸನಿಗೆ ಮಹಿಳಾ ವಿರೋಧಿ ಶಾಸನಿಗೆ ಬೇಕು ನೋಡ್ರಿ ಈ ಕಡೆ ನೋಡ್ರಿ ಸ್ವಲ್ಪ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ನೀವು ಮೊದಲ ಹೊಲಸಬಾಯಿನ ಮುಚ್ಚೋದ್ ಕಲೀರಿ. ಯಾಕಂದ್ರ ಇವತ್ತು ನೀವು ದಲಿತ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದೀರಿ. ಅದು ನೀವು ಸಂವಿಧಾನ ವಿರೋಧವಾಗಿ ಮಾತಾಡಿರಿ ಮತ್ತು ದಲಿತ ಮಹಿಳೆಯರ ವಿರೋಧವಾಗಿ ಮಾತಾಡಿರಿ. ಮುಂದಿನ ದಿನಮಾನಗಳಲ್ಲಿ ನಿಮಗ ದಲಿತ ಮಹಿಳೆಯರೇ ತಕ್ಕ ಪಾಠ ಕಲಿಸ್ತೀವಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರ ಇವತ್ತು ದಲಿತರಿಗೆ ನೀವೇನು ಅವಕಾಶ ಇಲ್ಲ ಅಂತ ಏನ್ ಹೇಳಿರಲ್ಲ, ನಿಮ್ಮ ಅವಕಾಶ ಐತೋ ಇಲ್ಲೋ ಅದು ನಮಗೇನು ಬೇಡ. ಯಾಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗ್ ಸಂವಿಧಾನದ ಮೂಲಕ ಬರೇ ದಲಿತ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶದ ಮಹಿಳೆಯರಿಗೆ ಸಮಾನತೆ ಕೊಟ್ಟರ. ಅಂತ ಮಹಾನ್ ವ್ಯಕ್ತಿ ನಮ್ಮ ಸಲುವಾಗಿ ಅವರು ಸಂವಿಧಾನದ ಮೂಲಕ ನಮ್ಗ ಸಮಾನತೆ ಕೊಟ್ಟ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಿಮ್ಮ ಅವಕಾಶ ನಮಗ ತಗೊಳ್ಳೋ ಅವಶ್ಯಕತೆನೂ ಇಲ್ಲ, ನಿಮಗದು ಮಾತಾಡೋ ನೈತಿಕತೆನೂ ಇಲ್ಲ. ನಿಮ್ಮ ಹೊಲಸಬಾಯಿನ ನಾ ಮುಚ್ಕೋರಿ ಅಂತ ನಾ ಈ ಒಂದು ಮಾಧ್ಯಮ ಮುಖಾಂತರ ನಿಮಗ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಈಗ ಏನು ಪರಿಶಿಷ್ಟ ಜಾತಿ ವಿಭಾಗದ ಒಂದು ವತಿಯಿಂದ ಇವತ್ತು ನಾವು ಒಂದು ಹೋರಾಟ ಮಾಡಿ ಮಾನ್ಯ ಇವ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ನಾವು ಇವತ್ತು ಒಂದು ಮನವಿಯನ್ನ ಸಲ್ಲಿಸಿವಿ. ಇಲ್ಲಿ ಒಂದು ಪ್ರತಿಭಟನೆ ಮಾಡಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನೀವೇನಾರೇ ಕ್ಷಮೆಯನ್ನು ಯಾಚಿಸದೆ ಹೋದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಮತ್ತ ದಲಿತ ಮಹಿಳೆಯರೇ ನಿಮಗ್ ತಕ್ಕ ಪಾಠ ಕಲಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ, ನನ್ನ ಹೆಸರು ಆರತಿ ಶಾಪುರ್, ಮಹಾನಗರ ಪಾಲಿಕೆ ಸದಸ್ಯರು, ವಿಜಯಪುರ. ಬುದ್ಧ ಬಸವ ಅಂಬೇಡ್ಕರ್ ಅವರು ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ಮುಖ್ಯವಾಗಿ ಇದು ನಮ್ಮ ಜಿಲ್ಲೆ ಬಸವನಾಡು. ಬಸವಣ್ಣನವರು ಹೇಳಿದ್ರು, ಎಲ್ಲಾ ಜಾತಿಗಳು ಒಂದು ಕುಲ 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 ಎಂದು ಹೊಡೆದಾಡಿದಿರಿ, ಕುಲದ ನೆಲೆಯನ್ನು ಏನಾದರೂ ಬಲ್ಲಿದರ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಇವತ್ತು ಕನಕದಾಸರನ್ನ ನಾವು ನೆನೆಸ್ಕೋಬೇಕಾಗ್ತದ, ಇವತ್ತು ಬಸವಣ್ಣನವರನ್ನು ನೆನೆಸ್ಕೋಬೇಕಾಗ್ತದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೋಬೇಕಾಗ್ತದ. ಇದು ಏನು ಸಂತ ಸೂಫಿ ಸಂತರ ನಾಡು. ಇಲ್ಲಿ ಎಲ್ಲಾ ಧರ್ಮದವರು ನಾವು ಇಲ್ಲಿ ಕೂಡಿ ಬಾಳ್ತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ನಾವು ಈ ನಾಡಿನಲ್ಲಿ ಈ ದೇಶದಲ್ಲಿ ಬದುಕ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಹೋಮ ಗಲಭೆಯನ್ನು ಎಬ್ಬಿಸ್ತಕ್ಕಂಥ ಕೆಲಸ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಹಾಗೇನೆ ಇವತ್ತು ಎಲ್ಲಾ ಕಡೆ ನೋಡ್ತಾ ಇದ್ದೀವಿ, ಮೊನ್ನೆ ಮದ್ದೂರಿನಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಹೋಗಿ ಏನು ಕೋಮ ಗಲಭೆಯನ್ನು ಎಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವತ್ತು ದಲಿತ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡ್ತೀರಿ. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ನಿಮ್ಮ ಮುಂದುವರೆದ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಅವರ ಒಂದು ವಿಚಾರದಲ್ಲಿ ತಾವುಗಳು ಕೂಡ ಇರಬೇಕು. ಅದನ್ನ ಬಿಟ್ಟು ನೀವು ಸಂವಿಧಾನವನ್ನು ವಿರೋಧ ಮಾಡ್ದಂಗೆ ಆಗ್ತದೆ. ಇವತ್ತು ದಲಿತ ಮಹಿಳೆ ಚಾಮುಂಡಿಯ ಮುಡಿಗೆ ಹೂವಿನ ಹಾಕ್ಲಿಕ್ಕೆ ಯೋಗ್ಯರಿಲ್ಲ ಅಂತಕ್ಕಂಥ ಮಾತು ಹೇಳಿದ್ರೆ ಇವತ್ತು ನನಗನ್ನಿಸ್ತದ ಸಿದ್ದರಾಮಯ್ಯ ಅವರು ಇವತ್ತು ಬಾನು ಮುಸ್ತಾಕ್ ಒಬ್ಬ ಮುಸ್ಲಿಂ ಹೆಣ್ಮಗಳಿಗೆ ಅವಕಾಶವನ್ನು ಬಿಟ್ಟಿದ್ದಾರೆ. ಬರುವ ಮುಂದಿನ ದಿನಮಾನಗಳಲ್ಲಿ ದಲಿತ ಹೆಣ್ಣುಮಗಳಿಗೂ ಕೂಡ ಚಾಮುಂಡಿಯ ಮುಡಿಗೆ ಹೂವನ್ನು ಹಾಕ್ತಕ್ಕಂಥ ಅವಕಾಶ ಕೊಡಬಹುದು ಅಂತಕ್ಕಂಥ ನಂಬಿಕೆ ನಮ್ಮ ದಲಿತರಲ್ಲಿದೆ. ಅದಕ್ಕೆ ತಾವೇನಪ್ಪ ಅಂತಂದ್ರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥ ವಿಚಾರ ಮತ್ತು ಅದರ ವಿರೋಧಿಸ್ತಕ್ಕಂಥ ವಿಚಾರ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ನಾವು ಇದನ್ನ ಮತ್ತಷ್ಟು ಈ ಇಂಥ ವಿಚಾರಗಳಲ್ಲಿ ನಾವು ತೀವ್ರವಾಗಿ ಖಂಡನೆಯನ್ನ ಮಾಡಿ ಅವರಿಗೆ ಈ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು ಹಾಗೂ ತಮ್ಮ ಶಾಸಕತ್ವ ಸ್ಥಾನವನ್ನ ತ್ಯಜಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬಸನಗೌಡ ಪಾಟೀಲ್ ಅವರು ಏನು ಮೊನ್ನೆ ದಿವಸ ಹೇಳಿಕೆಯನ್ನು ಕೊಡ್ತಾರ, ಚಾಮುಂಡಿ ದೇವಿಗೆ ದಲಿತ ಮಹಿಳೆಗಳು ಕೂಡ ಹೂವನ್ನು ಮುಡಿಸಬಾರ್ದು, ಮುಡ್ಸಕ್ಕಾಗಲ್ಲ ಅಂತ ಹೇಳಿ ಇದು ಬಹಳ ಖಂಡನೀಯ. ಇವ್ರಿಗ ಎಲ್ಲಿದಾರು ನಮ್ಮದು ಜಾತ್ಯತೀತ ರಾಷ್ಟ್ರದಾಗ ನಾವು ಇವರು ಒಂದು ಸನಾತನ ಧರ್ಮದವರೇ ಮುಡಿಸ್ಬೇಕು, ದಲಿತರು ಮುಡಿಸಬಾರ್ದು ಅಂದ್ರೆ ಇವ್ರ ಸಮಾನತೆ ಎಲ್ಲಿ ಅದ, ಇವ್ರಿಗೆ ಮನುಷ್ಯತ್ವ ಎಲ್ಲಿ ಅದ, ಮಾನವೀಯತೆ ಎಲ್ಲಿ ಅದ, ಇವ್ರಿಗೆ ಯೋಗ್ಯತೆನೇ ಇಲ್ಲ ಆ ಅಧಿಕಾರದಾಗ ಇರಾಕ. MLA ಅಧಿಕಾರದಾಗ ಇರಾಕ ಇವ್ರಿಗೆ ಯೋಗ್ಯತೆ ಇಲ್ಲ, ಅಯೋಗ್ಯರದಾರ ಇವರು. ಯಾಕಪ್ಪ ಅಂದ್ರೆ ಯಾವತ್ತೂ ಯಾವಾಗ ಬೇಕಾದಾಗ ನೋಡ್ರಿ ದಲಿತರ ಬಗ್ಗೆ, ದಲಿತರ ಮುಖಂಡರ ಬಗ್ಗೆ ತಗೊಳ್ಳೋದು, ಅಂಬೇಡ್ಕರ್ ಅವರು ಹೊಗಳೋದು. ಈಗ ಮಾಡಿದ್ದು ದಲಿತರ ಮಹಿಳೆಯರಿಗೆ ದೊಡ್ಡ ಘೋರ ಅನ್ಯಾಯ ಮಾಡ್ಯಾರ, ದೊಡ್ಡ ಮೋಸ ಮಾಡ್ಯಾರ. ಇದು ದೊಡ್ಡ ಇವ್ರ ಬಗ್ಗೆ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೂಟನ್ನು ತಲೆ ಮ್ಯಾಗ ಹೊತ್ಕೊಂಡು ಇವ್ರು ಕ್ಷಮೆ ಕೇಳೋರು.
ದಲಿತ ಮಹಿಳೆಯರಿಗೆ ದಲಿತರಿಗೆ ಯಾಕಪ್ಪ ಅಂದ್ರೆ ಇದು ಅತ್ಯಂತ ಸುಳ್ಳು. ದಲಿತರ ಮ್ಯಾಗ ಒಂದು ದಲಿತ ಹೆಣ್ಮಗಳು ಅಂದ್ರೆ ಹೆಂಗ ಎಲ್ಲಾ ಹೆಣ್ಮಕ್ಳಿಗೆ ಸಂವಿಧಾನದ ಮುಖಾಂತರ ಇವರು ಸಮಾನತೆಯನ್ನು ಕೊಟ್ಟಂತ ಅಂಬೇಡ್ಕರ್ ಅವರು ಅವ್ರು ಇವ್ರಿಗೆ ಅರ್ಥಕ್ಕೆ ಏನಂದ್ರೆ ಏನ್ ನಮ್ಗೆ ಮಾತಾಡಕ್ ವಿಚಾರ ಬಾಯಾಗ ಬೇರೆ ಬರ್ತಾವ ದೇಶ ಸರಿಯಲ್ಲ ಅಂತ ಹೇಳಿ ಹೇಳ್ತೀನಿ. ಅವ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಮುಂದುವರ್ಸಿದ್ರ ಅವನ ದಲಿತದ ಹೆಣ್ಮಕ್ಳು ಅಷ್ಟೇ ಅಲ್ಲ ಎಲ್ಲಾ ಹಿಂದುಳಿದ ಜನಾಂಗದ ಹೆಣ್ಮಕ್ಳು ಸಹಿತ ಚಪ್ಪಲಿ ಹೊಡೆದು ಬುದ್ಧಿ ಕಟ್ಟುವಂತ ಪರಿಸ್ಥಿತಿ ಮುಂದಿನ ನಿರ್ಮಾಣಗಳಲ್ಲಿ ಬರ್ತಾರೆ. ಶಾಸಕರಾದ ಬಸವನಗೌಡ ಯತ್ನಾಳ್ ಅವರು ಇವತ್ತೇನು ಕೊಪ್ಪಳದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಹೂವು ಅರ್ಪಿಸಲಾದ ಸನಾತನ ಧರ್ಮ ಮಹಿಳೆ ಮಾತ್ರನೇ ಹೂವು ಏರಿಸಬೇಕು, ಇನ್ನು ಉಳಿದ ಮಹಿಳೆಯರು ಯಾವ ಮಹಿಳೆಗೂ ಅರ್ಹತೆ ಇಲ್ಲ ಅನ್ನೋ ಒಂದು ಮಾತಾಡ್ತಾರೆ. ಆ ನೈತಿಕತೆ ಅವ್ರು ಮಾತಾಡೋದಿಲ್ಲ, ಎಲ್ಲಿ ಸಂವಿಧಾನದಲ್ಲೂ ಅವ್ರಿಗೆ ಹಕ್ಕು ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೆ, ಸಂವಿಧಾನದಾಗ ನಾವು ಏನದ ಪ್ರಮಾಣ ವಚನ ಮಾಡಿ ಸಂವಿಧಾನ ಪೀಠಿಗೆ ಓದಿ ಪ್ರಮಾಣ ವಚನ ಮಾಡಿ ಅಧಿಕಾರ ಸ್ವೀಕಾರ ಮಾಡಿರ್ತಾರೆ. ಆ ಸಂವಿಧಾನ ಪೀಠಿಗೆ ಓದಿದ್ರು ಅವರಿಗೆ ಮಾತಾಡುವ ಒಂದು ರೀತಿನೂ ಮಹಿಳೆಯರ ಬಗ್ಗೆ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಿ ಹಿಂದೂ ಕೋಡ್ ಮಂಡನೆ ಮಾಡುವ ಸಲುವಾಗಿ ತಮ್ಮ ಮಂತ್ರಿ ಪದವಿಯನ್ನೇ ಕಳ್ಕೊಂಡು ದೇಶದ ಮಹಿಳೆಯರಿಗಾಗಿ ಸಮಾನತೆ ಹಕ್ಕನ್ನು ಕೊಟ್ಟವು. ಅಂತ ಒಂದು ಹಕ್ಕನ್ನು ನಾವು ಪಡ್ಕೊಂಡಿದ್ದೀವಿ ಈಗಾಗಲೇ. ಅವರು ಅವಕಾಶ ಇಲ್ಲ ಅನ್ನೋ ಮಾತನ್ನು ಅವರಿಗೆ ಯಾವ ನೈತಿಕತೆಯೂ ಅವರಿಗೆಲ್ಲ, ಯಾವ ಅವರು ಏನು ಈಗ ಮಾತಾಡ್ತಾರಲ್ಲ ಈ ಮಾತನ್ನು ಹೇಳುವಂತ ನಾಯಕರು ಯಾವ ಈ ಮಾತು ಮಾತಾಡ್ಲಕ್ಕೂ ಅವ್ರಿಗೆ ಯಾವುದು ವಂಶತ್ವನೂ ಇಲ್ಲ. ಅವ್ರು ಹೇಳ್ತಾರ ಅಂತ ಹೇಳಿಕೆ ನಾವು ಮಾಡಂಗಿಲ್ಲ. ಅದಕ್ಕೆ ಏನು ಜನತೆ, ರಾಜ್ಯದ ಜನತೆ ದಲಿತರೇ ಆಗಿರ್ಬೋದು, ಮುಸ್ಲಿಮರೇ ಆಗಿರ್ಬೋದು, ಹಿಂದುಳಿದರೇ ಆಗಿರ್ಬೋದು, ಯಾವುದೇ ಮಹಿಳೆ ಆಗಿರ್ಬೋದು, ಮಹಿಳೆಯರ ಬಗ್ಗೆ ಕೀಳಾಗಿ ಏನು ಮಾತಾಡ್ತಾರಲ್ಲ ಆ ಮಾತು ಅವ್ರು ಹಿಂದೂಗಳು ಒಂದು ವೇಳೆ ರಾಜ್ಯದ ಮಹಿಳೆಯರಿಗೆ ಅವ್ರ ಮಾತನ್ನ ಕ್ಷಮೆಯನ್ನು ಕೇಳಲಿಲ್ಲ ಅಂದ್ರೆ ಎಲ್ಲ ದಲಿತ ಮಹಿಳೆಯರಾಗಿರ್ಬೋದು, ಎಲ್ಲ ಮಹಿಳೆಯರು ಸೇರಿ ವಿಶೇಷವಾಗಿ ದಲಿತ ಮಹಿಳೆಯರು ನಾವು ಉತ್ತರ ಅವ್ರಿಗೆ ಕೊಡ್ತೀವಿ. ಅದು ಒಂದು ಸಮಯ ಬಂದೇ ಬರ್ತದೆ. ಆ ಸಮಯ ಬರುವ ಮುಂಚೆನೆ ತಪ್ಪಾಗ್ಯದ ಅಂತ ಹೇಳಿ ಅವ್ರ ಮಹಿಳೆಯರಿಗೆ ಏನಾದ್ರು ಕ್ಷಮೆ ಕೇಳಿದ್ರೆ ಒಳ್ಳೇದು. ಇಲ್ಲಪ್ಪ ಮತ್ತೆ ಅದೇ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಿದ್ರು ಅಂದ್ರೆ ಮಹಿಳೆಯರಿಗೆ ಅವ್ರಿಗೆ ತಕ್ಕ ಉತ್ತರವನ್ನು ಕೊಡ್ಲಕ್ಕೆ ನಾವೇನು ಹಿಂಚರಿಯಂಗಿಲ್ಲ. ಅವ್ರು ಎಲ್ಲಿವರೆಗೂ ಕ್ಷಮೆ ಕೇಳಂಗಿಲ್ಲ ಅಲ್ಲಿವರೆಗೂ ಹೋರಾಟ ಮುಂದುವರಿತದೆ ಅಂತ ಹೇಳಿ ಸಿಎಂ ಅವರು ಅದನ್ನು ಬೆಳಕಿಗೆ ತರಬೇಕು. ಈ ಮಹಿಳೆಯರಿಗೆ ಈ ದೇಶದಲ್ಲಿ ಇದ್ದಂಥ ಸ್ವಾತಂತ್ರ್ಯವನ್ನು ಎತ್ತಿ ತೋರಿಸಬೇಕು, ಸಂವಿಧಾನವನ್ನು ಎತ್ತಿ ತೋರಿಸಬೇಕನ್ನೋ ಮನೋಭಾವದಿಂದ ಆ ಎಮ್ಮಗೊಂದು ಅಧಿಕಾರ ಒದಗಿಸಿಕೊಟ್ಟಿದ್ರು. ಆ ಅಧಿಕಾರವನ್ನ ಈ ಹುಚ್ಚ ಅದರ ಅರ್ಥನೇ ಗೊತ್ತಿಲ್ಲ, ಏನನ್ನೋದು ಅದರ ಅರ್ಥನೇ ಗೊತ್ತಿಲ್ಲ. ಅದನ್ನ ಅರ್ಥವನ್ನು ಅಪಾರ್ಥ ಮಾಡಿಕೊಂಡು ಈ ಬಾನು ಮುಸ್ತಾಕನ ಜೊತೆಗೆ ಸಾಮಾನ್ಯ ದಲಿತ ಮಹಿಳೆಗೂ ಕೂಡ ಅವಕಾಶ ಇಲ್ಲ ಅಂತ ಈ ಹೊಲಸು ಬಾಯಿದಿಂದ ಏನಿದು ಮಾತನಾಡಿದ್ದಲ್ಲ ಇದನ್ನ ನಾವು ಖಂಡಿಸ್ತೀವಿ. ಯಾವುದೇ ದೇಶದ ಯಾವುದೇ ಮಹಿಳೆಯನ್ನು ಈ ದೇಶದ ಸಂವಿಧಾನ ಯಾವ ರೀತಿ ಗೌರವಿಸ್ತದ ಆ ಗೌರವಕ್ಕೆ ಧಕ್ಕೆ ಬರಲಾರ್ದಂಗೆ ನಾವೆಲ್ಲರೂ ಇವತ್ತಿನ ಎಲ್ಲ ಪುರುಷರು ಏನು ಬಂದಿದ್ದೀವಿ ಇಲ್ಲಿ ಹೋರಾಟಗಾರರು, ನಾವು ಅವ್ರ ಬೆಂಬಲಕ್ಕೆ ನಿಂತು ಆ ಮಹಿಳೆಯರಿಗೆ ಅನ್ಯಾಯ ಆದಾಗ ನಾವು ಅವ್ರ ಜೊತೆ ಸಾಥ್ ಕೊಟ್ಟು ಅವ್ರು ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ಲಿಕ್ಕೆ ನಾವೆಲ್ಲರೂ ಇವತ್ತು ಹೋರಾಟಕ್ಕೆ ಬೆಂಬಲಿಸಿದ್ದೀವಿ. ಅದರ ಜೊತೆಗೆ ಈ ಬಸವನಗೌಡ ಪಾಟೀಲ್ ಅಂತ ಏನು ಹುಚ್ಚ ಅದಾನಲ್ಲಿವ ಈಗ ಬೇರೆ ಜಿಲ್ಲಾದೊಳಗೆ ರಾಜ್ಯದೊಳಗೆ ಆ ಬಿಜಾಪುರದಾಗ ಹುಚ್ಚು ಬಸೆ ಇಲ್ಲದ್ರೆ ಕರಿ ಅಂತ ಹೇಳ್ತಾರೆ. ಅವನ ಮುಂದೆ ಮೈಕ್ ಹಿಡಿದ್ರೆ ಸಾಕು, ಅದು ಏನು ಮಾತಾಡ್ತೋ ಅದಕ್ಕೆ ಗೊತ್ತಿಲ್ಲ. ಅಂತ MLA ನಾವು ಆರಿಸಿ ತಂದುವಂಥ ಪರಿಸ್ಥಿತಿ ಬಿಜಾಪುರ ಬಂದು ಒದಗ್ಯದ. ದಯಮಾಡಿ ನಾ ಇವತ್ತು ಅವ್ರ ಫಾಲೋವರ್ಸ್ಗೆ ಮತ್ತು ಎಲ್ಲ ಹಿರಿಯ ಮುಖಂಡರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ ಯಾವುದೇ ಮಹಿಳೆ ಇದ್ರೇ ಅವಮಾನವಾಗಿ ರೀತಿ ನಡ್ಕೊಳ್ಳೋದು ಸರಿಯಲ್ಲ ಅನ್ನೋದು ನಮ್ಮ ವಾದ. ಅದರ ಜೊತೆಗೆ ನೀ ಏನಾದರೂ ಇದೇ ಮುಂದುವರ್ಸಿದ್ದ ಆಯ್ತಂದ್ರೆ ನಮ್ಮ ದಲಿತ ಮಹಿಳೆಯರು ಸುಮ್ಮನೆ ಕುಂದ್ರಂಗಿಲ್ಲ, ಮತ್ತು ದಲಿತ ಮಹಿಳೆಯರಿಗೆ ಏನಾದರೂ ಅನ್ಯಾಯ ಆದ್ರೆ ನಾವು ಸುಮ್ಮನೆ ಕುಂದ್ರುವಂಥ ಪರಿಸ್ಥಿತಿ ಅದಕ್ಕೆ ಬರಂಗಿಲ್ಲ. ದಯಮಾಡಿ ನಿಮ್ಗೆ ಈ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ನಿನಗೆ ಎಚ್ಚರಿಕೆ ಮುಖಾಂತರ ತಿಳಿಸ್ತಾ ಇದ್ದೇವೆ. ನಾವು ಈ ದೇಶದ ಸಂವಿಧಾನ ಅನ್ವಯವಾಗಿ ಮುಸ್ಲಿಂ ಮತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ನಾವೆಲ್ಲರೂ ಈ ದೇಶದ ಸಂವಿಧಾನಕ್ಕೆ ಕೊಟ್ಟು ಗಪ್ಪದೀವಿ. ನಿನಗೆ ಅಂಜಲ್ಲ, ನಿನಗೆ ನಾಳೆ ಈ ಗಾಂಧಿ ಚೌಕನಾಗ ನಿಂದಿರಿಸಿ ಕೇಳುವಂಥ ತಾಕತ್ತು ಬಿಜಾಪುರ ಜನರಲ್ಲಿ ಐತಿ. ಅದನ್ನ ನೀ ಅರ್ಥ ಮಾಡ್ಕೋ. ಏನ ಪದೇ ಎಲ್ಲಾರ ಹೋಗೋದು, ಯಾರ ಬಗ್ಗೆ ಮಾತಾಡೋದು. ಈ ದೇಶದೊಳಗ ಪ್ರತಿಯೊಂದು ಜೀವರಾಶಿ ಬದುಕೋ ಹಕ್ಕದ. ನಿಮ್ಮ ಅಪ್ಪನ ಆಸ್ತಿ ತಿಂದು ಬದುಕಲಾಕತ್ತಿಲ್ಲ ಅವರು, ಅವರಿಗೆ ನಿಂದನೆ ಮಾಡ್ಲಕ್ಕ. ಅವರಲ್ಲಿ ಅವರೇ ಆದಂತ ಒಂದು ಶ್ರಮದಿಂದ ದುಡಿದು ಉಂಡು ತಿಂದು ಅವ್ರ ಮನೆಯಾಗದಾರ. ಇದು ಜಾತ್ಯತೀತ ರಾಷ್ಟ್ರದ. ನೀ ನಾಯಿ ಹಂಗ ಬದುಕ್ತಿದ್ರೆ ಬದುಕ್ಲಿಕ್ಕಂತಂದ್ರ ನಿನಗೆ ನೇಪಾಳ ಹೇಳ್ತಿದ್ದಲ್ಲ, ನೇಪಾಳದಾಗ ಏನಾಗ್ಯದ ಹಕ್ಕಿಕತ್ತು ಗೊತ್ತಾಗ್ಯದಲ್ಲ, ಆ ಪರಿಸ್ಥಿತಿ ನಿನ್ ಬಂದು ಒದಗ್ತದ. ಬಸವಗೌಡ ನಿನಗೆ ಎಚ್ಚರಿಕೆ ಮುಖಾಂತರ ಕೊಡ್ತಾ ಇದ್ದೀವಿ. ದಯಮಾಡಿ ಯಾವುದೇ ಹೆಣ್ಮಗಳಿರ್ಲಕ್ಕ ಅವಮಾನಕಾರಿ ರೀತಿಯಿಂದ ಮಾಡೋದು ಖಂಡನೆ ಮಾಡ್ತೀವಿ.
ಮುಂದೆ ಇದೇ ಮುಂದುವರಿತಂದ್ರ ಅದ್ರ ತಕ್ಕ ಪಾಠ ನೀ ಅನುಭವಿಸ್ತೀವಿ ಅಂತೇಳಿ ನನ್ನ 2 ಮಾತು ಮುಗಿಸ್ತಾರೆ. ನನ್ನ ಹೆಸರು ತಿಪ್ಪಣ್ಣ ದೊಡ್ಡಮನಿ, ವಕೀಲರು, ವಿಜಯಪುರ. ಮಹಿಳೆಯರಿಗೆ ಏನು ಬಸವನಗೌಡ ಮಾತಾಡ್ಯಾನ ಅದು ಖಂಡನೆ ಮಾಡ್ತೀವಿ. ಯಾಕಂದ್ರೆ ಮಹಿಳೆಯರ ಯಾರೇ ಆಗಲಿ, ಮುಸ್ಲಿಂ ಆಗಲಿ ಅಥವಾ ದಲಿತರಾಗಲಿ, ಕೆಟಗಿರಿದ ಮಹಿಳೆಯರಾಗಲಿ ಎಲ್ಲರಿಗೆ ಗೌರವ ಕೊಡೋದು ನಮ್ಮ ಕೆಲಸ ಇರ್ತದ. ಅದು ಬಿಟ್ಕೇಸಿ ನೀ ಮನ್ಸಿಗೆ ಬಂದಾಗ ಮಾತಾಡ್ತಿ ಅಂದ್ರೆ ಅದು ಸರಿಯಾಗಿ ಹೋಗಂಗಿಲ್ಲ. ಇದಕ್ಕೆ ನೀ ಸರಿಯಾಗಿ ಮಾಫಿ ಕ್ಷಮೆ ಕೇಳ್ತೀನಿ ಅನ್ಕೇಸಿ ನೀ ಹೇಳೋದಂದ್ರೆ ಉಳಿತಿ. ಇಲ್ಲಿಕಂದ್ರೆ ನಿಂದ ಏನಾಗ್ತದ ಅನ್ನೋದು ಗೊತ್ತಾಗಂಗಿಲ್ಲ. ಯಾಕಂದ್ರೆ ಇವತ್ತು ಮೊನ್ನೆ ಮುಸ್ಲಿಂ ಮಹಿಳೆಗೆ ಮಾತಾಡ್ದಿ, ಇವತ್ತು ದಲಿತ ಮಹಿಳೆಗೆ ಮಾತಾಡ್ದಿ. ಹಿಂಗೆ ನೀ ಎಲ್ಲ ಜಾತಿ ಮಹಿಳೆಯರಿಗೆ ಮಾತಾಡ್ದಿರ ಅಂದ್ರೆ ಮತ್ತೆ ಎಲ್ಲರೂ ಬಂದ್ ಕೆಜಿ ಮತ್ತು ನಿಂದ ಏನು ಮಾಡ್ಬೇಕು ಮಾಡ್ತಾರ ಅನ್ನೋದು ಹೇಳುತ್ತಾ ಕಾನೂನು ಕ್ರಮ ಪೊಲೀಸರು ತಗೋಬೇಕನ್ಕೇಸಿ ನಾನು ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಕ್ರಮ ಶಾಳ್ಕರ್.